ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಹಾಗೆ ಇವತ್ತು ಯಾವುದೇ ರೀತಿಯಾದಂತಹ ವ್ಲಾಗ್ ಅಥವಾ ದಿನಚರಿ ವಿಡಿಯೋ ಅಥವಾ ಯಾವುದಾದ್ರೂ ವಿಷಯವನ್ನು ತೋರಿಸುವಂಥದ್ದಾಗಲಿ ಇಂಥದ್ದೆಲ್ಲ ಎಂತ ಮಾಡೋದಿಲ್ಲ. ಹಾಗೆ ನನಗೆ ಇದೊಂದು ವಿಷಯವನ್ನು ಸುಮಾರು ದಿವಸದಿಂದ ಹೇಳಬೇಕು ಅಂತ ಇತ್ತು. ಅದನ್ನು ಇವತ್ತೊಂದು ಮಾತಾಡುವ ಅಂತ ಅನ್ನಿಸಿತು. ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇರುವಂಥದ್ದು. ಎಂತ ಅಂತ ಹೇಳಿದರೆ, ಹಾಗೆ ಮೊನ್ನೆ ಆಫೀಸಲ್ಲಿ ಕೂತ್ಕೊಂಡಿರುವಾಗ ನನಗೆ ಪರಿಚಯದವರು ಒಬ್ಬರು ಬಂದು ಕೇಳಿದರು ನನ್ನ ಹತ್ರ, ನಿನ್ನದು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೇನೆ, ತುಂಬ ಚಂದ ಬರ್ತದೆ, ವೀಡಿಯೋಸ್ ಎಲ್ಲ ತುಂಬ ಚಂದ ಮಾಡ್ತೀಯಾ, ಯಾವಾಗ ವೀಡಿಯೋಸ್ ಎಲ್ಲ ಮಾಡೋದು ನೀನು ಅಂತ ಕೇಳಿದರು. ನಾನು ಹೇಳಿದೆ, ನಾನು ಊರಿಗೆ ಹೋದಾಗ ವೀಡಿಯೋಸ್ ಮಾಡೋದು ಅಂತ. ಆಗ ಅವರು, ಊರಿಗೆ ಹಾಗಾದರೆ ಪ್ರತಿ ವಾರ ಹೋಗ್ತೀಯಾ, ನಿನ್ನ ಹತ್ರ ಅಷ್ಟು ಕಂಟೆಂಟ್ ಎಲ್ಲ ಮೊದಲೇ ಮಾಡಿಟ್ಕೊಂಡು ಒಂದು ತಿಂಗಳಿಗೆಲ್ಲ ಮಾಡಿಟ್ಟು ಬರುದಾ ಹಾಗಾದರೆ ಅಂತ ಎಲ್ಲ ಕೇಳಿದರು. ನಾನು ಹೇಳಿದೆ, ಇಲ್ಲ, ಪ್ರತಿ ವಾರ ಹೋಗ್ತೇನೆ, ನನಗೆ ಒಂದು ವಾರ ಆಫೀಸ್ ಮತ್ತು ಒಂದು ವಾರ ವರ್ಕ್ ಫ್ರಮ್ ಹೋಮ್ ಇರೋದಲ್ವ, ಹಾಗಾಗಿ ಆಬ್ವಿಯಸ್ಲಿ ಒಂದು ವಾರ ಯಾವಾಗಲ್ಲ ವರ್ಕ್ ಫ್ರಮ್ ಹೋಮ್ ಇರ್ತದೆ, ನಾನು ಆಗ ಊರಿಗೆ ಹೋಗ್ತೇನೆ ಅಂತ ಹೇಳಿದೆ. ಆಗ ಅವರಿಗೆ ಆಶ್ಚರ್ಯ ಆಯಿತು, ಒಂದು ವಾರಕ್ಕೊಂದ್ಸಲ ನೀನು ಊರಿಗೆ ಹೋಗಿ ಬರೋದು ಮಾಡ್ತೀಯಾ, ಕಷ್ಟ ಅಲ್ವಾ ನಿನಗೆ, ವೈಫೈ ಅದೆಲ್ಲ ಇದು ಎಕ್ಸ್ಪೆನ್ಸ್ ಎಲ್ಲ ನಮ್ಮ ಆಫೀಸ್ ಕಡೆಯಿಂದಲೇ ನೋಡಿಕೊಳ್ತಾರಲ್ವ, ನಿನಗೆ ನಿನ್ನ ರೂಮಲ್ಲಿ ವೈಫೈ ಹಾಕಿಸಿಕೊಂಡು ಅಲ್ಲಿಯೇ ಕೆಲಸ ಮಾಡ್ಬೋದಲ್ವಾ, ಊರಿಗೆ ಹೋಗಿ ಬರೋದು ಖರ್ಚಲ್ವಾ ಮಾರೈತಿ ಅಂತ ಹೇಳಿದ್ರೆ ಆಯಿತಾ. ನನಗೆ ಆ ಸಮಯದಲ್ಲಿ ಅವರ ಹತ್ರ ಎಂತ ಹೇಳಲಿಕ್ಕೂ ಕೂಡ ಅನ್ನಿಸ್ಲಿಲ್ಲ, ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂತ ಹೇಳಿದರೆ, ನನ್ನ ವಿಚಾರಧಾರೆಗಳು ಎಲ್ಲರಿಗೆ ಕೂಡ ಇಷ್ಟ ಆಗಬೇಕಂತ ಇಲ್ಲ, ಅಥವಾ ನಾನು ಏನಾದರೂ ಹೇಳಲಿಕ್ಕೆ ಹೋಗಿ ಅದು ವಾದದ ರೀತಿ ಅದನ್ನು ನಾನು ತಿರುಗಿಸುವ ಹಾಗೆ ಕೂಡ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ನಗಾಡಿ, ಖರ್ಚಾಗ್ತದೆ ಮತ್ತೆಂತ ಮಾಡೋದು, ನನಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಬೇಕಲ್ವಾ ಅಂತ ಹಾಗೆ ಹೇಳಿ ಆ ವಿಷಯವನ್ನು ಹಾಗೆ ಹಾರಿಸಿಬಿಟ್ಟೆ. ಆದರೆ ಹೀಗೆಲ್ಲ ಹೇಳುವವರು ತುಂಬ ಜನ ಇದ್ದಾರೆ, ನನ್ನ ಸುತ್ತಮುತ್ತಲಾಗಿರಬಹುದು, ನನ್ನ ವಿಡಿಯೋ ನೋಡುವವರಾಗಿರಬಹುದು, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಕೂಡ ಕಮೆಂಟ್ ಹಾಕ್ತಾರೆ, ನೀವು ಹೀಗೆ ಊರಲ್ಲೇ ಇದ್ರೆ ನಿಮ್ಮ ಆಫೀಸಿನ ಕತೆ ಅಂತ. ಅಂದರೆ ಕೆಲವರಿಗೆ ಎಷ್ಟೇ ಆದರೂ ನಮ್ಮನ್ನು ಫಾಲೋ ಮಾಡುವವರಿಗೆ ನಮ್ಮ ಜೀವನದ ಬಗ್ಗೆ ಕುತೂಹಲ ಇದ್ದೇ ಇರ್ತದೆ ಅಲ್ವಾ. ಹಾಗೆ ಅದಕ್ಕೋಸ್ಕರ ನನಗೆ ಇಂಥದ್ದೆಲ್ಲ ವಿಚಾರವನ್ನು ಸ್ವಲ್ಪ ಮಾತಾಡುವ ಅಂತ ಅನಿಸಿ ನಾನು ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇರುವಾಗ ಇವತ್ತು ಈ ವಿಷಯದ ಬಗ್ಗೆ ಮಾತಾಡುವ ಅಂತ ನನಗೆ ಅನ್ನಿಸಿತು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಈ ವಿಷಯಕ್ಕೆ ಮೀಸಲಾಗಿಡುವ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನನ್ನದು ಹೈಬ್ರಿಡ್ ವರ್ಕ್ ಮೋಡ್ ಅಂತ ಹೇಳಿದರೆ, ಒಂದಷ್ಟು ದಿನ ಆಫೀಸಲ್ಲಿ ವರ್ಕ್ ಮಾಡ್ತೇನೆ, ಒಂದಷ್ಟು ದಿನ ಮನೆಯಲ್ಲಿ ವರ್ಕ್ ಮಾಡ್ತೇನೆ. ಅದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದರೆ ನನ್ನ ಊರಿನಲ್ಲಿ ಆಗಬೇಕಂತ ಇಲ್ಲ, ಬೆಂಗಳೂರಲ್ಲಿ ಕೂತ್ಕೊಂಡು ಕೂಡ ಮಾಡ್ಬೋದು. ನನ್ನದು ಬೆಂಗಳೂರಲ್ಲಿ ರೂಮ್ ಉಂಟು, ನಾನು ಅಲ್ಲಿ ಆರಾಮ್ಸೆ ಕೂತ್ಕೊಂಡು ಮಾಡಬಹುದು. ನೋಡುವವರಿಗೆ ಅದು ಸುಲಭ ನಿಜವಾಗ್ಲೂ, ಅಲ್ಲಿ ಆರಾಮ್ಸೆ ಮಾಡ್ಬೋದಲ್ಲ, ಎಂತಕ್ಕೆ ತಿಂಗಳಿಗೊಂದ್ಸಲ ಬಂದು ಹೋದರೆ ಆಗೋದಿಲ್ವಾ ಅಂತೆಲ್ಲ ಹಾಗೆಲ್ಲ ಯೋಚನೆಗಳು ಬರಬಹುದು, ಸಹಜ. ಯಾಕಂತ ಹೇಳಿದರೆ ಮನುಷ್ಯನ ಆಲೋಚನೆಗಳಿಗೆ ಸಾಕಷ್ಟು ಆಸ್ಪದ ಕೊಡ್ತದೆ ಮನುಷ್ಯನ ಮನಸ್ಸು ಅಲ್ವಾ. ನನಗೆ ಈಗ ಬೆಂಗಳೂರಿನಿಂದ ಊರಿಗೆ, ಊರಿನಿಂದ ಬೆಂಗಳೂರಿಗೆ ಅಂತ ಹೇಳುವಂಥದ್ದು ನನ್ನ ಜೀವನದ ಒಂದು ಅಂಗ ಆಗಿ ಬಿಟ್ಟಿದೆ. ಅಂದರೆ ಮೊದಲೆಲ್ಲ ಟ್ರಾವೆಲ್ ಮಾಡಬೇಕಲ್ಲ ಇನ್ನು ಅಂತ ಅನ್ನಿಸ್ತಾ ಇತ್ತು. ಅಂದರೆ ಬೆಂಗಳೂರಿನಿಂದ ಇಲ್ಲಿಗೆ ಬರೋದಾಗಿರಬಹುದು ಅಥವಾ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಾಗಿರಬಹುದು, ಇವತ್ತು 8 ಗಂಟೆಗಳ ಕಾಲ ಇನ್ನು ಕೂತ್ಕೊಳ್ಬೇಕು, ಅಲ್ಲಿ ಇಳಿದ ನಂತರ ಮತ್ತೆ ಹೋಗಬೇಕು, ಅಥವಾ ಅಲ್ಲಿ ಬಸ್ಸಿಗೆ ಹತ್ತಲಿಕ್ಕೆ ಇನ್ನು ಹೀಗೆ ಹೋಗಬೇಕು ಅಂಥದ್ದೆಲ್ಲ ಯೋಚನೆಗಳು ಬರ್ತಾ ಇತ್ತು. ಆದರೆ ಈಗ ಅದು ನನ್ನ ಮನಸ್ಸಲ್ಲಿ ಅದು ಹುದುಗಿ ಹೋಗಿದೆ. ಅಂತ ಹೇಳಿದ್ರೆ, ಆ ವೀಕೆಂಡ್ ಬರ್ತಾ ಉಂಟು, ನನಗೆ ಇನ್ನು ಹೋಗಬೇಕು ಅಂತ, ಆ ರೀತಿ ನಾನು ಅದನ್ನು ಕರಗತ ಮಾಡಿಕೊಂಡಿದ್ದೇನೆ. ಒಂದು ತಿಂಗಳಲ್ಲಿ ನನ್ನ ಪ್ರಯಾಣಕ್ಕಾಗಿ ನಾನು ಹಾಕುವಂತಹ ಖರ್ಚು ಉಂಟಲ್ಲ, ಏನು ಇನ್ವೆಸ್ಟ್ಮೆಂಟ್ ಉಂಟಲ್ವಾ, ಅದು ನಿಜವಾಗ್ಲೂ ಒಂದೊಳ್ಳೆ ಮೊತ್ತವೇ, ತೀರಾ ಕಡಿಮೆ ಅಂತ ಅಲ್ಲ ನಿಜಕ್ಕೂ ಹೇಳ್ಬೇಕಂತ ಹೇಳಿ. ಆದ್ರೆ ಆ ಇನ್ವೆಸ್ಟ್ಮೆಂಟ್ ನನ್ನ ಖುಷಿಗೋಸ್ಕರ ನಾನು ಮಾಡ್ತಾ ಇರುವಂತದ್ದು. ಸುಮ್ಮನೆ ಅದು ವೇಸ್ಟ್ ಅಂತ ನಾನು ಅದನ್ನು ಪರಿಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಂತಕ್ಕಷ್ಟು ಸುಮ್ಮನೆ ದುಡ್ಡು ಖರ್ಚು ಮಾಡಿ ಅಷ್ಟೆಲ್ಲ ಹೋಗ್ತೀಯಾ ಅಂತ ಹೇಳುವವರಿಗೆ ಅದು ತೀರಾ ಒಂದು ಅವಳೆಂತ ಕಷ್ಟ ದುಡ್ಡು ವೇಸ್ಟ್ ಮಾಡ್ತಿದ್ದಾಳೆ ಅಂತ ಅನ್ನಿಸಬಹುದು. ಆದರೆ ನಾನು ಮಾಡುವಂತಹ ಈ ಇನ್ವೆಸ್ಟ್ಮೆಂಟ್ ಉಂಟಲ್ಲ, ನನ್ನ ಖುಷಿಗೋಸ್ಕರ, ನನ್ನ ಹ್ಯಾಪಿನೆಸ್ಗೋಸ್ಕರ. ಎಲ್ಲರೂ ಕೂಡ ಮಾಡುವಂಥದ್ದಷ್ಟೇ ಜೀವನದಲ್ಲಿ, ದುಡಿತಾರೆ, ದುಡ್ದು ಯಾವುದೋ ಒಂದಕ್ಕೋಸ್ಕರ. ಈಗ ಒಂದು ಮನೆ ಕಟ್ಟುದಾಗಿರಬಹುದು ಅಥವಾ ಒಂದು ವಾಹನ ಖರೀದಿ ಮಾಡೋದಾಗಿರಬಹುದು, ಇದಕ್ಕೆಲ್ಲ ಮಾಡ್ತಾರೆ. ಆದರೆ ಅವರಿಗೆ ಮನೆ ಕಟ್ಟಿದ್ರಿಂದ ಸಿಕ್ಕುದೆಂಥದ್ದು? ಖುಷಿ, ನೆಮ್ಮದಿ. ವಾಹನ ತೆಗೆದ್ರಿಂದ ಸಿಗುದೆಂಥದ್ದು? ಖುಷಿ, ನೆಮ್ಮದಿ. ಅಥವಾ ಏನೋ ಒಂದು ಬೇರೆ ಎಂತ ಸಿಗ್ತದೆ ನನ್ಗೆ ಗೊತ್ತಿಲ್ಲ, ಆದರೆ ಮುಖ್ಯ ಉದ್ದೇಶ ಇರುವಂಥದ್ದು ಅದುವೇ. ಹಾಗೆ ನನಗೆ ಕೂಡ ಅಷ್ಟೇ, ನಾನೀಗ ಹಾಕುವಂತಹ ಇನ್ವೆಸ್ಟ್ಮೆಂಟ್ ಅಲ್ಲಿ ನನಗೆ ಸಿಕ್ಕಿರುವಂಥದ್ದು ನೆಮ್ಮದಿ, ಖುಷಿ. ಅದನ್ನೇ ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು. ಈಗ 99% ಮನುಷ್ಯರು ದುಡಿಯುವುದು ಯಾಕಂತ ಹೇಳಿದ್ರೆ, ನಮ್ಮ ಒಂದು ಜೀವನದ ಕಂಫರ್ಟಿಗೋಸ್ಕರ, ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು ಆಗಿರಬಹುದು, ಅಥವಾ ನಮ್ಮ ಕನಸುಗಳನ್ನು ನೆರವೇರಿಸಬೇಕಂತ ಆಗಿರಬಹುದು, ಅಥವಾ ಇನ್ನೊಂದಿಷ್ಟು ವಿಚಾರಗಳಿಗೋಸ್ಕರ. ಆದ್ರೆ ಎಲ್ಲದರ ಒಂದು ಅಂತ್ಯ ಆಗುವಂಥದ್ದು, ಆ ಒಂದು ಇದಕ್ಕೆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುವಂಥದ್ದು, ಒಂದು ನಮಗೆ ಕಂಫರ್ಟ್ ಆಗಿರುವಂತಹ ಜೀವನ ಬೇಕು, ಅಥವಾ ಒಂದು ಪೀಸ್ಫುಲ್ ಆಗಿರುವಂತಹ ಜೀವನ ಬೇಕು, ಹಾಗೆ ಒಂದು ನೆಮ್ಮದಿಯುತವಾದಂತಹ ಬದುಕು ಬೇಕು ಅಂತ ಹೇಳುವಂಥದ್ದೇ ಅಲ್ವಾ. ಹಾಗಿರುವಾಗ ನಾನು ದುಡಿದ ದುಡ್ಡಿನಲ್ಲಿ ನನಗೋಸ್ಕರ ನಾನು ಖರ್ಚು ಮಾಡಿದ್ರಲ್ಲಿ ಅದರಲ್ಲಿ ತಪ್ಪೆಂತ ಇಲ್ಲ ಅಂತ ಹೇಳುವಂಥದ್ದು ಒಂದು ನನ್ನ ಅಭಿಪ್ರಾಯ, ಆಯ್ತಾ. ಬೆಂಗಳೂರಿನಲ್ಲಿ ನನ್ನ ಜೀವನ ಹೇಗೆ ಅಂತ ಹೇಳಿದ್ರೆ,
ಒಂದು ಸ್ಕ್ರಿಪ್ಟೆಡ್ ಆಗಿರುವ ಹಾಗೆ ಇರ್ತದೆ ಆಯ್ತಾ. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಬೆಳಿಗ್ಗೆ ಇಂತಿಷ್ಟು ಹೊತ್ತಿಗೆ ಎದ್ದೇಳಬೇಕು, ಇಂತಿಷ್ಟು ಹೊತ್ತಿಗೆ ಅಡಿಗೆ ಮಾಡಬೇಕು, ಇಂತಿಷ್ಟು ಹೊತ್ತಿಗೆ ಕ್ಯಾಬಿಗೆ ಹೋಗಬೇಕು, ಆಫೀಸಲ್ಲಿ ಇಂತಿಷ್ಟು ಹೊತ್ತು ಕೆಲಸ ಮಾಡಬೇಕು, ಮತ್ತೆ ಆಫೀಸಿಂದ ಮನೆಗೆ ಬಂದು ಒಂದಷ್ಟು ಮನೆ ಕೆಲಸಗಳನ್ನು ಮುಗಿಸಿಕೊಂಡು ಮನೆಗೆ ಕಾಲ್ ಮಾಡಬೇಕು, ಮಲಗಬೇಕು, ಮತ್ತೆ ಮರುದಿನದಿಂದ ಅದೇ ರಿಪೀಟ್ ಆಗುವಂಥದ್ದು. ಅಲ್ಲಿ ಹೊಸತನ ಅಂತ ಹೇಳುವಂಥದ್ದು ನನಗೆಂತ ಸಿಗುವುದಿಲ್ಲ. ಹಾಗಿರುವಾಗ ನನ್ನ ಜೀವನದ ದಿನಚರಿಯಲ್ಲಿ ನನಗೊಂದು ಸ್ಮಾಲ್ ಬ್ರೇಕ್ ಅಂತ ಹೇಳುವುದು ಬೇಕೇ ಬೇಕಾಗ್ತದೆ. ಈಗ ಎಷ್ಟು ದಿನ ಅಂತ ಅದೇ ಒಂದು ರಿಪೀಟೆಡ್ ಆಗಿ ಮಾಡಬಹುದು. ಈಗ ನನಗೆ ವರ್ಕ್ ಫ್ರಮ್ ಹೋಮ್ ಇಲ್ಲದಾಗ ಕೂಡ ಅಷ್ಟೇ, ನಾನು ತಿಂಗಳಿಗೊಂದ್ಸಲ ನನ್ನ ಮನೆಗೆ ಬರ್ತಾ ಇದ್ದೆ. ಇಷ್ಟು ಸಮಯ ನಾನು ಬೆಂಗಳೂರಿಗೆ ಹೋಗಿದ್ದೇನೆ. ಅಲ್ಲಿ ಪ್ರತಿ ತಿಂಗಳು ಕೂಡ ನಾನು ನನ್ನ ಊರಿಗೆ ಬರ್ತಾ ಇದ್ದೆ. ಕೆಲವರು 3 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ, ಅಥವಾ 6 ತಿಂಗಳಿಗೊಮ್ಮೆ, ಅಥವಾ ವರ್ಷಕ್ಕೊಮ್ಮೆ ಹೀಗೆ ಬರ್ತಾರೆ. ಆದರೆ ನಾನು ಪ್ರತಿ ತಿಂಗಳಿಗೊಮ್ಮೆ ಬರ್ತಾ ಇದ್ದೆ. ಈಗ ತಿಂಗಳಲ್ಲಿ 2 ಸಲ ಬರ್ತೇನೆ ಅಂತ ಹೇಳಿದ್ರೆ, ತಿಂಗಳಲ್ಲಿ ಅರ್ಧ ಸಮಯ ಇಲ್ಲಿ ಕಳೀತೇನೆ, ಮತ್ತೆ ಅರ್ಧ ಸಮಯ ಬೆಂಗಳೂರಲ್ಲಿ ಕಳೀತೇನೆ. ಅರ್ಧಕ್ಕಿಂತಲೂ ಸ್ವಲ್ಪ ಕಡಿಮೆ, ಒಂದು 10 ದಿನ ಅಷ್ಟೇ ನಾನು ಬೆಂಗಳೂರಲ್ಲಿ ಕಳೆಯುವಂಥದ್ದು. ಈಗ ನಾನು ನನ್ನ ಆಫೀಸಲ್ಲೇ ಒಂದಷ್ಟು ಜನರನ್ನು ಉದಾಹರಣೆಯಾಗಿ ತೆಕ್ಕೊಳ್ತೇನೆ ಆಯ್ತಾ. ಅವರು ಊರಿಗೆ ಹೋದ್ರೆ ಖರ್ಚಾಗ್ತದೆ ಅಂತ ಹೇಳಿ ಊರಿಗೆ ಹೋಗುದಿಲ್ಲ. ನಾನು ಅಂಥವರನ್ನು ತುಂಬಾ ಜನರನ್ನು ನೋಡಿದ್ದೇನೆ. ಊರಿಗೆ ಹೋಗ್ಲಿಕ್ಕೆ ತುಂಬಾ ಬಸ್ ಇದ್ದೆಲ್ಲ ಚಾರ್ಜ್ ತುಂಬಾ ಉಂಟು, 1,500, 2,000, ಹಬ್ಬ ಇರುವ ಸಂದರ್ಭದಲ್ಲೆಲ್ಲ 3,000ಕ್ಕೂ ಹತ್ರ ಆಗ್ತದೆ. ಹಾಗೆಲ್ಲ ಇರುವಾಗ ಕಷ್ಟ, ಸುಮ್ಮನೆ ಅಷ್ಟು ಖರ್ಚು ಮಾಡಿ ಎಂತಕ್ಕೆ ಹೋಗುದು ಅಂತ ಅಂತಹ ಭಾವನೆ ಇರುವವರು ತುಂಬಾ ಜನ ಇದ್ದಾರೆ. ನಾನು ನನ್ನ ಕಣ್ಣಿನಿಂದ ನೇರವಾಗಿ ನೋಡಿದ್ದೇನೆ, ಹಾಗೆ ಕಿವಿಯಿಂದ ಕೇಳಿದ್ದೇನೆ ಆಯ್ತು ಅವರು ಆಡುವ ಮಾತುಗಳನ್ನು. ಅಂತಹವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಸುಮ್ಮನೆ ಬೆಂಗಳೂರಲ್ಲಿ ಕೂತ್ಕೊಳ್ಳುವುದಿಲ್ಲ. ಅವರು ವೀಕೆಂಡ್ ಅಂತ ಹೇಳಿ ಪಾರ್ಟಿ, ಪಬ್ ಹೋಗ್ತಾರೆ, ಮತ್ತೆ ಒಳ್ಳೆ ಹೈಫೈ ಇರುವಂತಹ ರೆಸ್ಟೋರೆಂಟ್ಗೆ ಹೋಗಿ ಸಾಕಷ್ಟು ತಿಂತಾರೆ. ಅವರಿಗೆ ಬೇಕಾದಷ್ಟು ತಿನ್ನುವಾಗ ಒಂದು ಹೈಫೈ ಆಗಿರುವಂತಹ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಬಿಲ್ ಆಗ್ತದೆ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನಿಮಗೆ ಒಂದು ಊಹೆ ಇರಬಹುದು. ಅದಲ್ಲದೆ ಅದರ ಜೊತೆಗೆ ಸುತ್ತುತ್ತಾರೆ. ಅಂದ್ರೆ ಕೆಲವರು ನಮ್ಮ ದೇಶದಲ್ಲಿ ಸುತ್ತುತ್ತಾರೆ, ಇನ್ನು ಕೆಲವರು ಮಲೇಷಿಯಾ ಅದು ಇದು ಅಂತ. ನಾನು ಸಾಕಷ್ಟು ಸ್ಟೋರೀಸ್ ಎಲ್ಲ ನೋಡ್ತೇನೆ ಆಯ್ತಾ. ನಾನು ಆಗ ಒಂದು ಹೇಳಿದೆ ಅಲ್ಲ, ಒಬ್ರು ನನ್ನ ಹತ್ರ ಬಂದು ಕೇಳಿದ್ರು, ಸುಮ್ಮನೆ ನಿನಗೆ ಇಲ್ಲಿ ಇರ್ಬೋದಲ್ಲ, ಯಾಕೆ ಹೋಗ್ಬೇಕಂತ. ಅವರು ಕೂಡ ಹಾಗೆ, ಅವರು ಫಾರಿನ್ ಟ್ರಿಪ್ ಅದೆಲ್ಲ ತುಂಬಾ ಮಾಡ್ತಾರೆ. ಹಾಗಿರುವವರು ನಾನು ಅವರನ್ನು ಜಡ್ಜ್ ಮಾಡ್ತಾ ಇಲ್ಲ, ಅದು ಅವರ ಖುಷಿ. ನಾನು ಆಗ್ಲೇ ಹೇಳಿದೆ ಅಲ್ಲ, ನಾವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ನಮ್ಮ ಹ್ಯಾಪಿನೆಸ್ಗೋಸ್ಕರ. ಹಾಗೆ ಅವರು ಕೂಡ ಅವರು ಹಾಕಿರುವಂತಹ ಇನ್ವೆಸ್ಟ್ಮೆಂಟ್ ಅವರ ಹ್ಯಾಪಿನೆಸ್ಗೋಸ್ಕರ. ಆದ್ರೆ ಅವರು ಇನ್ನೊಬ್ಬರನ್ನು ಕ್ವಶನ್ ಮಾಡುವಾಗ ಅದು ಅವರಿಗೆ ಗೊತ್ತಾಗ್ಬೇಕು, ನಾವು ಕೂಡ ಖರ್ಚು ಮಾಡ್ತಾ ಇದ್ದೇವೆ, ಆದ್ರೆ ಮಾಡುವಂತಹ ವಿಧಾನಗಳು ಬೇರೆ ಬೇರೆ ಆಗಿರ್ತದೆ ಅಂತ. ಹಾಗಿರುವಾಗ ಇಲ್ವಾ ಅಲ್ಲಿ ಲಾಜಿಕ್ ಎಲ್ಲಿ ಬಂತು? ಈಗ ನಾನು ಊರಿಗೆ ಹೋಗಿ ಬರುವ ಖರ್ಚು ಮಾಡ್ಲಿಕ್ಕೂ, ಅವರು ಬೆಂಗಳೂರಲ್ಲಿ ಇದ್ದುಕೊಂಡು ಊರಿಗೆ ಬಂದ್ರೆ ಖರ್ಚಾಗ್ತದಂತ ಅಲ್ಲಿ ಖರ್ಚು ಮಾಡೋದಕ್ಕೂ ಎಂತ ವ್ಯತ್ಯಾಸ ಉಂಟು? ವ್ಯತ್ಯಾಸ ಎಂತ ಇಲ್ಲ ಅಲ್ವಾ. ಇನ್ನೊಬ್ಬರ ಜೀವನವನ್ನು ನೋಡಿ ಇನ್ನೊಬ್ಬರ ಜೀವನವನ್ನು ಜಡ್ಜ್ ಮಾಡ್ಲಿಕ್ಕೆ ಎಷ್ಟು ಸುಲಭ ಮನುಷ್ಯರಿಗೆ ಅಂತ ಹೇಳಿದ್ರೆ, ಆದ್ರೆ ಅವರ ಜೀವನದಲ್ಲಿ ಕೂಡ ಅವರು ಮಾಡ್ತಾ ಇರುವಂತದ್ದು ಒಂದೇ, ಅವರು ಮಾಡ್ತಾ ಇರುವಂತದ್ದು ಒಂದೇ ಆದ್ರೂ ಕೂಡ ಅದರಲ್ಲಿ ವಿಧಗಳು ಮಾತ್ರ ಬೇರೆ ಬೇರೆ ಅಂತ ಹೇಳ್ಬಹುದಷ್ಟೇ. ಇದರ ಜೊತೆಗೆ ಒಂದಷ್ಟು ಜನ ಕೇಳ್ತಾರೆ, ಅಂದ್ರೆ ಕನಸಿನಿಂದ ಆಗಿರಬಹುದು ಅಥವಾ ಕುತೂಹಲದಿಂದ ಕೂಡ ಆಗಿರಬಹುದು, ಪ್ರತಿ ವಾರ ನಿನಗೆ ಪ್ರಯಾಣ ತುಂಬಾ ಬೋರಿಂಗ್ ಅಂತ ಅನಿಸುದಿಲ್ವಾ? ಈ ಜರ್ನಿ ಯಾವತ್ತು ಕೂಡ ಮಾಡಬೇಕು, ಅಯ್ಯೋ ಇವತ್ತು ಮತ್ತೆ ಊರಿಗೆ ಹೋಗ್ಬೇಕು, ಅಥವಾ ಅಯ್ಯೋ ಇವತ್ತು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು, ಆ ಒಂದು ಪ್ರಯಾಣ ನಿನಗೆ ತುಂಬಾ ಬೋರಿಂಗ್ ಅಂತ ಅನಿಸುದಿಲ್ವಾ ಅಂತ ಕೇಳ್ತಾರೆ ಪ್ರಶ್ನೆ. ಹೌದು, ಒಳ್ಳೆ ಪ್ರಶ್ನೆ ನಿಜವಾಗ್ಲೂ ಕೂಡ. ನನಗೆ ನಿಜಕ್ಕೂ ಬೋರ್ ಆಗ್ತದೆ. ಬೋರ್ ಅಂತ ಹೇಳೋದಕ್ಕಿಂತಲೂ ಅಯ್ಯೋ ಅಂತ ಬೇಜಾರಾಗ್ತದೆ. ಇನ್ನು ಪ್ಯಾಕ್ ಮಾಡಬೇಕು, ಹೋಗಬೇಕು, ಊರಿಗೆ ಹೋಗೋದಾಗಿರಬಹುದು ಅಥವಾ ಬೆಂಗಳೂರಿಗೆ ಹೋಗೋದಾಗಿರಬಹುದು. ಆ ದಿನ ಮಾತ್ರ ಒಂಥರ ನಾನು ಟಯರ್ಡ್ ಆಗಿರ್ತೇನೆ, ಅಯ್ಯೋ ಇವತ್ತು ಹೋಗ್ಬೇಕಲ್ಲ ಇನ್ನು ಅಂತ ಹೇಳಿ ಪ್ಯಾಕಿಂಗ್ ಮಾಡೋದಾಗಿರಬಹುದು. ಅದೆಲ್ಲ ಯೋಚನೆ ಮಾಡುವಾಗ ನಿಜಕ್ಕೂ ತುಂಬ ಬೋರಿಂಗ್ಗೆ. ಆದರೆ ಡೆಸ್ಟಿನೇಷನ್ ಅಂತ ಹೇಳುವಂಥದ್ದು ಎಷ್ಟು ಖುಷಿಯನ್ನು ನಮಗೆ ಕೊಡ್ತದೆ ಅಂತ ಹೇಳುವಂಥದ್ದು ಕೂಡ ಮುಖ್ಯ ಆಗಿರ್ತದೆ ಇಲ್ಲಿ. ಅಂದರೆ ನಾನು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದ ನಂತರ ನಾನು ಇಲ್ಲಿ ನನ್ನ ಆ ಒಂದು ವಾರದ ಸ್ಟ್ರೆಸ್ ಆಗಿರಬಹುದು, ಒತ್ತಡಗಳಾಗಿರಬಹುದು, ಅಥವಾ 1 ವಾರದ ಜಂಜಾಟದಿಂದ ನನ್ನನ್ನು ಮುಕ್ತಗೊಳಿಸುವಂತಹ ಒಂದು ತಾಣ ಇದು. ಹಾಗಾಗಿ ನಾನು ಅಷ್ಟೆಲ್ಲ ಬೋರ್ ಮಾಡಿಕೊಂಡು ಇಲ್ಲಿಗೆ ಬಂದರೂ ಕೂಡ ನನಗೆ ಒಂದು ಎಂತ ಸಿಗ್ತದೆ, ಅಲ್ಲಿ ಖುಷಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಹಾಗಾಗಿ ನನಗೆ ಒಂದು ಬೋರಿನ ಪ್ರಯಾಣ ಕೂಡ ವರ್ತ್ ಅಂತ ಅನ್ನಿಸ್ತದೆ ಅಂತ ನಾನು ಹೇಳುವಂಥದ್ದು. ಹಾಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗುವಂಥದ್ದು ಅನಿವಾರ್ಯ. ಇಲ್ಲಿಂದ ಅಲ್ಲಿಗೆ ಹೋದ ನಂತರ ಅಲ್ಲಿನ ಡೆಸ್ಟಿನೇಷನ್ ನನಗೆ ಎಂತ ಖುಷಿ ಕೊಡೋದಿಲ್ಲ, ಆದರೆ ಅದು ಅನಿವಾರ್ಯ. ಇಲ್ಲಿಗೆ ಬರುವಂಥದ್ದು ಅನಿವಾರ್ಯ ಅಲ್ಲ, ಆದರೆ ನನ್ನ ಖುಷಿಗೋಸ್ಕರ ನಾನು ಬರುವಂಥದ್ದು ಅಂತ. ಒಬ್ಬ ಮನುಷ್ಯ ಅಂತ ಹೇಳಿದಾಗ ಅವರ ಖುಷಿ ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇರಬೇಕಂತ ಇಲ್ಲ.
ಕೆಲವರಿಗೆ ಶಾಪಿಂಗ್ ಮಾಡೋದು ಇಷ್ಟ, ಕೆಲವರಿಗೆ ಫುಡ್ ಅಂತ ಹೇಳಿದರೆ ತುಂಬ ಇಷ್ಟ, ಮತ್ತು ಕೆಲವರಿಗೆ ಬಟ್ಟೆಗಳು ಅಂತ ಹೇಳಿದರೆ ತುಂಬ ಇಷ್ಟ, ಮತ್ತು ಕೆಲವರಿಗೆ ಫ್ರೆಂಡ್ಸ್ ಜೊತೆ ಸುತ್ತಾಟ ಅಂತ ಹೇಳಿದರೆ ಇಷ್ಟ, ಮತ್ತು ಕೆಲವರಿಗೆ ವಿಮಾನದಲ್ಲಿ ಹಾರಾಡಿ ವಿದೇಶಕ್ಕೆ ಹೋಗೋದಂತ ಹೇಳಿದರೆ ಇಷ್ಟ, ಮತ್ತು ಕೆಲವರಿಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟ, ಮತ್ತು ಕೆಲವರಿಗೆ ಒಬ್ಬರೇ ಕೂತ್ಕೊಂಡು ಮೂವಿ ನೋಡಲಿಕ್ಕೆ ಇಷ್ಟ. ಹೀಗೆ ಒಬ್ಬೊಬ್ಬರ ಅಭಿರುಚಿಗಳು ಒಂದೊಂದು ರೀತಿ, ಅವರಿಗೆ ಅದರಲ್ಲೆಲ್ಲ ಖುಷಿ ಕೊಡ್ತದೆ. ಹಾಗೆ ನನಗೆ ಊರಿಗೆ ಬರೋದ್ರಲ್ಲಿ ತುಂಬ ಖುಷಿ ಉಂಟು. ಅಂದರೆ ನಾನು ಬೆಂಗಳೂರಿನಲ್ಲಿರುವಂತಹ ಜೀವನವನ್ನು ಹಾಗೆ ನಾನು ಊರಿನಲ್ಲಿರುವಂತಹ ಜೀವನವನ್ನು ಕಂಪೇರ್ ಮಾಡಿ ನೋಡಿದಾಗ ನಾನು ತುಂಬ ಲವಲವಿಕೆಯಿಂದ ಅಥವಾ ನಾನು ತುಂಬ ಖುಷಿಯಿಂದ ಇರುವಂಥದ್ದು ನನ್ನ ಊರಲ್ಲಿದ್ದಾಗ. ಹಾಗಂತ ಹೇಳಿ ನನಗೆ ನನ್ನ ಉದ್ಯೋಗದ ಮೇಲೆ ಬೇಸರ ಉಂಟಾ? ಖಂಡಿತ ಇಲ್ಲ. ನಾನು ನನ್ನ ಉದ್ಯೋಗವನ್ನು ಕೂಡ ಅಷ್ಟೇ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನನ್ನ ಉದ್ಯೋಗ ನನಗೆ ತುಂಬ ಮಾಡಿದೆ ನನ್ನ ಜೀವನದಲ್ಲಿ. ಅಂದರೆ ತುಂಬ ಏಳಿಗೆಯನ್ನು ಕಾಣಲಿಕ್ಕೆ ಆಗಿರಬಹುದು, ಅಥವಾ ನನ್ನದು ಅಂತ ಹೇಳುವ ಒಂದು ದುಡ್ಡು ಆಗಿರಬಹುದು, ಅಥವಾ ನನ್ನದು ಅಂತ ಹೇಳುವ ಒಂದು ಸ್ಥಾನಮಾನ ಗೌರವವನ್ನು ಲಭಿಸಿಕೊಟ್ಟಿದೆ ನನಗೆ. ಹಾಗೆ ಕಷ್ಟ ಉಂಟು, ಕೆಲಸ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಈಗ ನೋಡಿದವರು ಕೆಲವರು ಅಂದುಕೊಳ್ಳುವರು, ಇವಳಿಗೆ ಎಷ್ಟು ಸುಲಭ, ಬೆಳಿಗ್ಗೆ ಲಾಗಿನ್ ಆಗಿ ಸಂಜೆ ಲಾಗೌಟ್ ಆದರೆ ಆಯ್ತಂತ. ಆದರೆ ಆ ಒಂದು ಲಾಗಿನ್ ಮತ್ತು ಲಾಗೌಟ್ ಮಧ್ಯದಲ್ಲಿ ನಾನು ಏನು ಅನುಭವಿಸ್ತೇನೆ ಅಂತ ಹೇಳೋದು ನನಗೆ ಗೊತ್ತುಂಟು. ಕಷ್ಟ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ನೀವು ಎಂಥದೇ ಮಾಡಿ ಜೀವನದಲ್ಲಿ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತ ಹೇಳಿದ ಹಾಗೆ ಎಲ್ಲವೂ ಕೂಡ ಕಷ್ಟವೇ ಉಂಟು. ಅವರವರ ಕೆಲಸ ಅವರವರಿಗೆ ಕಷ್ಟವೇ. ಹಾಗಂತ ಹೇಳಿ ನಾನು ನನ್ನ ಕೆಲಸವನ್ನು ಯಾವತ್ತಿಗೂ ಕೂಡ ತುಂಬ ಕಷ್ಟ ಅಥವಾ ತುಂಬ ಪ್ರೆಷರ್ಫುಲ್ ಆಗಿ ಉಂಟು ಅಂಥದ್ದೆಲ್ಲ ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೇನೆ. ಹಾಗೆ ನನಗೆ ಆದರೆ ಆ ವಾತಾವರಣ ಇಷ್ಟ ಇಲ್ಲ ಅಂತ ಅಷ್ಟೇ. ಹಾಗೆ ಒಂದು ವೇಳೆ ನನ್ನ ಊರಿನಲ್ಲಿ ಆ ಒಂದು ಕಂಪನಿ ಅದು ಬ್ರ್ಯಾಂಚ್ ಓಪನ್ ಆದರೆ ನಾನು ಇಲ್ಲಿಯೇ ಕೆಲಸ ಮಾಡಬಹುದು. ಆದರೆ ಆ ಒಂದು ಯೋಗ ಇಲ್ಲ ನಮಗೆ, ಅದು ಬೆಂಗಳೂರಲ್ಲಿ ಮಾತ್ರ ಇರುವಂಥದ್ದು. ಹಾಗಾಗಿ ಅಲ್ಲಿಗೆ ಹೋಗೋದು ಕೂಡ ಅನಿವಾರ್ಯವೇ ಅಲ್ವಾ. ಅದಕ್ಕೋಸ್ಕರವೇ ನನ್ನ ಹತ್ರ ಹಾಗೆ ಎಷ್ಟೋ ಜನ ಕೇಳ್ತಾರೆ, ಬೆಂಗಳೂರಿಂದ ಊರಿಗೆ, ಊರಿಂದ ಬೆಂಗಳೂರಿಗೆ ಅಷ್ಟು ಖರ್ಚು ಮಾಡಿಕೊಂಡು ಹೋಗ್ತೀಯಲ್ಲ ಅಂತ ಕೇಳ್ತಾರಲ್ಲ. ಖರ್ಚಾಗ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ನನಗೆ ನೆಮ್ಮದಿ ಸಿಗ್ತದೆ ಅದರಿಂದ ಅಂತ ಹೇಳ್ತೇನೆ. ನೆಮ್ಮದಿ ಅಂತ ಹೇಳುವ ಒಂದು ಶಬ್ದದ ಆ ಭಾರವಾದಂತಹ ಅರ್ಥ ಗೊತ್ತಿದ್ದವರಿಗೆ ನನ್ನ ಮಾತು ತುಂಬ ಸರಳವಾಗಿ ಅರ್ಥ ಆಗಬಹುದು. ಆದರೆ ನೆಮ್ಮದಿ ಅಂತ ಹೇಳುವಂತಹ ಶಬ್ದದ ಅರ್ಥವನ್ನು ಇನ್ನೂ ಕೂಡ ಒಬ್ಬರು ಅನುಭವಿಸ್ತಾ ಇಲ್ಲ. ನಮಗೆ ಕೇವಲ ದುಡ್ಡು ಮುಖ್ಯ ಅಂತ ಹೇಳುವವರಿಗೆ ನಾನು ಎಷ್ಟು ಈ ಒಂದು ಮಾತುಗಳನ್ನು ಎಷ್ಟು ಹೇಳಿದರೂ ಅವರಿಗೆ ಇದು ಅರ್ಥ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ದುಡ್ಡು ಅಂತ ಹೇಳುವ ಕಣ್ಪಟ್ಟಿಯನ್ನು ಅವರು ಮುಚ್ಚಿಕೊಂಡಿರುವಾಗ ಎದುರುಗಡೆ ಕಾಣುವಂತಹ ಅಷ್ಟು ಸುಂದರವಾದಂತಹ ನೆಮ್ಮದಿಯನ್ನು ಅವರಿಗೆ ಹೇಗೆ ಅನುಭವಿಸಲಿಕ್ಕೆ ಸಾಧ್ಯ ಅಲ್ವಾ. ಇದೊಂದು ನನ್ನ ಜೀವನದ ಒಂದು ಸತ್ಯ. ಅಂದರೆ ನಾನು ನನ್ನ ಜೀವನವನ್ನು ಹೇಗೆ ನೋಡ್ತೇನೆ ಅಂತ ಇರುವಂಥದ್ದು. ಹಾಗೆ ಈಗ ನಾನು ಹೇಳುವಂಥದ್ದು ಎಲ್ಲವೂ ಕೂಡ ನೀವು ಕೂಡ ಇದನ್ನು ಹೀಗೆ ತೆಕ್ಕೊಳ್ಬೇಕು ಅಂತ ನಾನು ಖಂಡಿತ ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಬೀಚಿಯವರಿದ್ದಾರಲ್ಲ, ಅವ್ರು ಹೇಳ್ತಾರೆ ಅಭಿಪ್ರಾಯಗಳು ಮಕ್ಕಳಿದ್ದ ಹಾಗೆ, ಅವರವರದ್ದು ಅವರವರಿಗೆ ಚಂದ ಅಂದರೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳಿದಾಗೆ ನಮಗೆಲ್ಲ ನಮ್ಮ ಅಭಿಪ್ರಾಯಗಳು ಇಷ್ಟ ಅಂತ. ಹಾಗೆ ಅಲ್ವಾ, ಇಷ್ಟೇ ಆದರೂ ಕೂಡ. ಹಾಗೆ ಬೇರೆಯವರು ಹೇಳಿದ್ದನ್ನು ನಾವು ಒಪ್ಪಿಕೊಳ್ಳಲಿಕ್ಕೆ ತಯಾರಿರುವುದಿಲ್ಲ ಒಂದೊಂದು ಸಲ. ಯಾಕಂತ ಹೇಳಿದರೆ ಇದು ನಮ್ಮ ಅಭಿಪ್ರಾಯ, ನಮಗದಿಷ್ಟ, ನಾವು ಅದನ್ನು ನಮ್ಮ ಮನಸ್ಸಿನಿಂದ ಹೇಳ್ತಾ ಇರುವಂಥದ್ದು ಅಲ್ವಾ. ಹಾಗೆ ಈ ಒಂದು ರೂಲನ್ನು ನಾನು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಕೂಡ ಅಪ್ಲೈ ಮಾಡಬಹುದು. ಈಗ ಯೂಟ್ಯೂಬ್ ಚಾನಲಲ್ಲಿ ನನಗೆ ಗ್ರೋತ್ ಇಲ್ಲ ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ. ಫೇಸ್ಬುಕ್ ಆಗಿರಬಹುದು, ಇನ್ಸ್ಟಾಗ್ರಾಮ್ ಆಗಿರಬಹುದು, ಇವುಗಳನ್ನು ಹೋಲಿಸಿದರೆ ನನಗೆ ಯೂಟ್ಯೂಬಲ್ಲಿ ಗ್ರೋತ್ ಇಲ್ಲ ಈಗ ಸದ್ಯಕ್ಕೆ. ಅಂದರೆ ವ್ಯೂಸ್ ನೀವು ನೋಡ್ತಾ ಇರಬಹುದು, 1,000 1,500 ಜಾಸ್ತಿ ಅಂತ ಹೇಳಿದರೆ 2,000 ಹೋಗ್ತದೆ. ಕಡಿಮೆ ಅಂತ ಹೇಳಿದರೆ ಒಂದು 500ರಿಂದ ಕಡಿಮೆ ವ್ಯೂಸ್ ಹೋದ ವೀಡಿಯೋಸ್ ಕೂಡ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ ಇತ್ತೀಚೆಗೆ. ನನಗೆ ಒಂದು ಹೋಪ್ ಉಂಟು, ಒಂದಲ್ಲ ಒಂದು ದಿವಸ ನಾನು ಇದರಲ್ಲಿ ಸಕ್ಸಸ್ ಕಾಣ್ತೇನೆ ಅಂತ. ಆದರೆ ನನ್ನ ಮುಖ್ಯ ಗುರಿ ಇದರಲ್ಲಿ ಸಕ್ಸಸ್ ಅಲ್ಲ. ನನಗೆ ಎಂತ ಅಂತ ಹೇಳಿದರೆ, ನನಗೆ ಮಾತಾಡಲಿಕ್ಕೆ ಒಂದು ವೇದಿಕೆ ಬೇಕು ಆ್ಯಕ್ಚುಲಿ. ಹಾಗೆ ನನಗೆ ಒಂದು ಖುಷಿ ಉಂಟು ಈ ಒಂದು ಯೂಟ್ಯೂಬ್ ವ್ಲಾಗ್ ಮಾಡೋದ್ರಲ್ಲಿ. ಹೀಗೆ ನನ್ನ ಹತ್ರ ಒಂದಷ್ಟು ಜನ ಕೇಳಿದ್ದಾರೆ, ಆಯಿತಾ ನಿನ್ನ ಯೂಟ್ಯೂಬಲ್ಲಿ ಅಷ್ಟು ವ್ಯೂಸ್ ಹೋಗೋದಿಲ್ವಾ ಅಂತಲ್ಲ, ನಿನಗೆಂತ ಮತ್ತೆ ಮೋಟಿವ್ ಅಲ್ಲಿ ವಿಡಿಯೋ ಹಾಕ್ಲಿಕ್ಕೆ ಅಂತ ಕೇಳಿದವರು ಇದ್ದಾರೆ, ತುಂಬ ಜನ ಇದ್ದಾರೆ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೇನೆ, ನನಗೆ ನನ್ನ ಮಾತುಗಳನ್ನೆಲ್ಲ ಕೇಳುವಂತಹ ಒಂದು ವೇದಿಕೆ ಬೇಕು. ಅಂದರೆ ನನ್ನ ದಿನಚರಿ, ನನ್ನ ಜೀವನ ಶೈಲಿಯನ್ನು ಕೂಡ ಒಂದು ಪರಿಚಯಿಸಬೇಕು ಅಂಥದ್ದೆಲ್ಲ ನನಗೆ ಉಂಟು. ಅದಕ್ಕೋಸ್ಕರ ನಾನೊಂದು
ಈ ಚಾನೆಲ್ ಮಾಡಿರುವಂಥದ್ದು. ಹಾಗಂತ ಹೇಳಿ ದುಡ್ಡನ್ನು ನಿರೀಕ್ಷೆ ಮಾಡೋದಿಲ್ಲ, ನಾನು ಮಾಡ್ತೇನೆ, ಇಲ್ಲ ಅಂತ ಇಲ್ಲ. ಖಂಡಿತ ಒಂದು ಮಾನಿಟೈಸೇಷನ್ ಆಗಿದೆ ಅಂತ ಹೇಳಿದಾಗ ನನಗೆ ಇನ್ನು ದುಡ್ಡು ಬರ್ಲಿಕ್ಕೆ ಉಂಟು ಅಂತ ಹೇಳಿ ಖುಷಿ ಆಗ್ತದೆ. ಆದರೆ ಇದರ ಧ್ಯೇಯ ದುಡ್ಡು ಮಾತ್ರ ಅಲ್ಲ ಅಂತ ಹೇಳುವಂಥದ್ದನ್ನು ಮತ್ತೊಂದು ಹೇಳಲಿಕ್ಕಿತ್ತು. ಹಾಗೆ ಇದರಲ್ಲಿ ಹೋಗ್ತಾ ಹೋಗ್ತಾ ಗ್ರೋತ್ ಕೂಡ ಸಿಗಬಹುದು ಅಂತ ಒಂದು ನನಗೆ ಹೋಪ್ ಉಂಟು. ಅದರ ಜೊತೆಗೆ ನನ್ನ ಯೂಟ್ಯೂಬ್ ಈಗ ಒಂದು ಸಣ್ಣ ಒಂದು ಸರ್ಕಲ್ ಇರುವಂಥದ್ದು ಆಯಿತಾ. ಆದರೆ ಪ್ರತಿದಿನ ನಾನು ನೋಡ್ತಾ ಇರ್ತೇನೆ, ಡೇ 1 ಅಥವಾ ನಾನು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ ತಿಂಗಳಿನಿಂದ ಅಥವಾ 1-2 ತಿಂಗಳಿನಿಂದ, ಒಟ್ಟಾರೆ ನನ್ನ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಕೂಡ ಪ್ರತಿದಿನ ಕಮೆಂಟ್ ಹಾಕುವವರು ಕೂಡ ಇದ್ದಾರೆ, ಅಥವಾ ಆಗೊಮ್ಮೆ ಈಗೊಮ್ಮೆ ಕಮೆಂಟ್ ಹಾಕಿ ಪ್ರತಿದಿನ ನೋಡೋರು ಕೂಡ ಇರುವವರು. ಆದರೆ ಖುಷಿ ಆಗ್ತದೆ ನನಗೆ, ಅಂದರೆ ಇವಳದ್ದೆಂತ ಇನ್ನೂ ಕೂಡ ವ್ಯೂಸ್ ಹೋಗುದಿಲ್ಲ, ಅಥವಾ ಹೇಳಿದ್ದನ್ನೇ ಹೇಳ್ತಾ ಇರ್ತಾಳೆ, ಅಥವಾ ಅದೇ ಊರದನ್ನೆಂತ ಉಂಟು ನೋಡಲಿಕ್ಕೆ, ಹಾಗೆ ಯಾರು ಕೂಡ ಬಿಟ್ಟು ಕೊಡಲಿಲ್ಲ. ಹಾಗೆ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಬಗ್ಗೆ ಖುಷಿ ಉಂಟು, ಹೆಮ್ಮೆ ಉಂಟು. ಅದಕ್ಕೋಸ್ಕರ ನಿಮಗೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ, ಆಯಿತಾ. ಹಾಗೆ ನಾನು ಮತ್ತೊಂದು ವಿಚಾರ ಕೂಡ ಹೇಳಬೇಕು. ಎಂತ ಅಂತ ಹೇಳಿದರೆ, ನನ್ನ ಮನೆಗೆ ಬರಲಿಕ್ಕೆ ಉಂಟಲ್ಲ, ನನಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲ. ಈಗ ನಾನು ನನ್ನ ಆಫೀಸಲ್ಲೇ ಮತ್ತಷ್ಟು ಉದಾಹರಣೆ ಉಂಟು. ಎಂತ ಅಂತ ಹೇಳಿದರೆ, ಮನೆಗೆ ಹೋಗುವಾಗ ತಂದೆ ತಾಯಿ ಬೇಡ ಹೇಳ್ತಾರೆ ಅಂತ. ನನಗೆ ಕೇಳಿ ನಿಜಕ್ಕೂ ಒಂದು ಸಲ ಶಾಕ್ ಆಯ್ತಾ. ಒಬ್ಬರ ಹತ್ರ ನಾನು ಹೀಗೆ ಕೇಳಿದೆ, ನೀವು ಊರಿಗೆ ಹೋಗುದಿಲ್ವಾ, ಎಷ್ಟು ಸಮಯ ಆಯಿತು ಹೋಗದೆ ಎಂಥದ್ದು ಹೀಗೆ ಕೇಳಿದಾಗ, ಇಲ್ಲ ಈಗ ಸದ್ಯಕ್ಕೆ ಬರಬೇಡ ಹೇಳಿದ್ರು ಮನೆಯಲ್ಲಿ ಅಂತ ಅಂದರೆ ತುಂಬ ಕ್ಯಾಶುವಲ್ ಆಗಿ ಹೇಳಿದ್ರೆ ಆಯ್ತು. ಅದನ್ನು ಬಹುಶಃ ಅದು ಅವರವರ ಜೀವನ ಶೈಲಿ ಅಥವಾ ಅವರ ಜೀವನ ಕ್ರಮ, ಅದು ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು. ಆದರೆ ನನಗೆ ಅನಿಸಿದ್ದು, ತಂದೆ ತಾಯಿಯರಿಗೆ ಹಾಗಾದರೆ ಮಕ್ಕಳನ್ನು ನೋಡಬೇಕು ಅಂತ ಅನಿಸೋದಿಲ್ವಾ, ಅಥವಾ ಏನೋ ಅದು ಆ ಪರಿಸ್ಥಿತಿ ಅವರನ್ನು ಹಾಗೆ ಮಾಡಿದ್ದು ಕೂಡ ಆಗಿರಬಹುದು. ಅದು ನಾನು ಆಗಲೇ ಹೇಳಿದೆ, ಇನ್ನೊಬ್ಬರನ್ನು ನಾವು ಜಡ್ಜ್ ಮಾಡುವಾಗ ಅವರ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡದೆ ಡೈರೆಕ್ಟ್ ಆಗಿ ಅಂತ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ವರ್ಕ್ ಫ್ರಮ್ ಹೋಮ್ ನನಗೆ ಒಂದು 5-6 ತಿಂಗಳು ಕಂಟಿನ್ಯೂಸ್ ಆಗಿ ಸಿಕ್ಕಿತ್ತಲ್ಲ, ಅದಕ್ಕಿಂತ ಮುಂಚೆ ಹೀಗೆ ವರ್ಕ್ ಫ್ರಮ್ ಹೋಮ್ ಸಿಗ್ತದಂತೆ ಅಂತ ಸುದ್ದಿ ಆದಾಗ ನನಗೆ ತುಂಬ ಖುಷಿಯಾಗಿತ್ತು. ಆಗ ನಾನು ಇನ್ನೊಬ್ರು ನಮ್ಮ ಕೊಲೀಗ್ ಅವ್ರ ಹತ್ರ ಹೀಗೆ ಹಂಚಿಕೊಂಡಿದ್ದೆ, ವಾವ್ ಎಷ್ಟು ಒಳ್ಳೇದಲ್ಲ ಆ ಥರ ಇದ್ರೆ, ಮನೆಯಲ್ಲಿ ಇರಬಹುದು, ಎಂಥ ರಗಳಿಲ್ಲ, ಆಫೀಸಿಗೆ ಬರಬೇಕು ಅಂತೆಲ್ಲ ಹೇಳ್ತಾ ಇರುವಾಗ ಅವ್ರು ಹೇಳಿದೆ, ಹಾಗೆಲ್ಲ ಎಂತ ಇಲ್ವಾ, 1 ವಾರ ಓಕೆ 2 ವಾರ ಓಕೆ, ನೀನು ನನ್ನ ಮನೆಯಲ್ಲಿ ಚಂದ ಟ್ರೀಟ್ ಮಾಡ್ತಾರೆ, ಅದಾದ ನಂತರ ಎವ್ರಿ ವೀಕ್ ನೀನು ಮನೆಯಲ್ಲಿ ಇರ್ತೀಯ ಅಂತ ಹೇಳುವಾಗ ಉಂಟಲ್ಲ, ಅವರಿಗೆ ಕೂಡ ತುಂಬ ಹಿಂಸೆ ಆಗ್ತದೆ. ನೀನು ಎಂತ ಯಾವಾಗ ನೋಡಿದ್ರು ಸಹ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿರ್ತೀಯ, ಒಂದು ಸ್ವಲ್ಪ ಕೆಲಸಕ್ಕೆ ಸೇರು ಬಾ, ಅಥವಾ ಮೀಟಿಂಗ್ ಉಂಟು ಮಾತಾಡಬೇಡಿ ಅಂತ ಹೇಳಿದ್ರೆ ತಿರುಗಿ ನಮ್ಮ ಮೇಲೆ ರೇಗಾಡ್ತಾರೆ, ಹೀಗಿರೋದು ಎಲ್ಲ ಆಗ್ತದೆ, ಸುಮ್ಮನೆ ಅದಕ್ಕಿಂತ ಆಫೀಸೇ ಬೆಸ್ಟ್ ಮಾರೈತಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಾನೊಂದು ರೀಲ್ಸ್ ಕೂಡ ನೋಡಿದ್ದೇನೆ ಆಯ್ತಾ. ಹಾಗೆ ವರ್ಕ್ ಫ್ರಮ್ ಸಿಕ್ಕಿದ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಮತ್ತೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ 4th ವೀಕ್, 6th ವೀಕ್, ಅವ್ರು ಆಫ್ಟರ್ 2 ಮಂತ್ಸ್ 3 ಮಂತ್ಸ್ ಹಾಗೆಲ್ಲ ಹೇಳಿ ಒಂದು ರೀಲ್ಸ್ ಮಾಡೋದು, ಪೇರೆಂಟ್ಸ್ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ. ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ. ಯಾಕಂತ ಹೇಳಿದರೆ, ನೀವೇ ನೋಡ್ತಾ ಇರಬಹುದು, ಈಗ ಪ್ರತಿ ಸಲ ನಾನು ಯಾವಾಗಲೇ ಬೆಂಗಳೂರಿಗೆ ಹೋಗಿ ವಾಪಸ್ ಬೆಂಗಳೂರಿಂದ ಬರುವಾಗ ಪ್ರತಿ ಸಲ ನನ್ನನ್ನು ನನ್ನ ತಂದೆ ಕರ್ಕೊಂಡು ಹೋಗಲಿಕ್ಕೆ ಬರ್ತಾರೆ. ಅಂದರೆ ಅವರಿಗೆ ಹೇಳಬಹುದು, ನೀನು ಆಟೋದಲ್ಲಿ ಬಾ, ಅಷ್ಟು ಬೆಳಿಗ್ಗೆ ಎದ್ದು ಯಾರು ಬರ್ತಾರೆ ಹೇಳ್ಬೋದು. ಅವ್ರು ಹಾಗೆ ಹೇಳೋದಿಲ್ಲ. ಈಗ ಮಳೆ ಬಂದರೆ ಅಥವಾ ತಂದೆಗೆ ಎಂತಾದರೂ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಮಾತ್ರ ಅವರು ಬರುವುದಿಲ್ಲ, ಬಿಟ್ಟರೆ ಮತ್ತೆ ಎಷ್ಟೇ ಇದು ಬ್ಯುಸಿ ಇದ್ರೂ ಕೂಡ ಇಲ್ವಾ, ತಂದೆ ಎದ್ದು ಬರ್ತಾರೆ ಸೀದಾ ಕರ್ಕೊಂಡು ಹೋಗಲಿಕ್ಕೆ ಅಂತ. ನೀವು ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಪ್ರತಿ ಸಲ ನಾನು ಬೆಂಗಳೂರಿಂದ ಬರುವ ವಿಡಿಯೋದಲ್ಲಿ ಹಾಕ್ತೇನೆ. ಹಾಗೆ ತಾಯಿ ಕೂಡ ಅಷ್ಟೇ. ಇಲ್ಲಿ ನಮ್ಮ ಹತ್ರ ಒಂದೇ ಕೆಲಸ ಹೇಳೋದಿಲ್ಲ. ಈಗ ನಾನು 8 ಗಂಟೆಯಿಂದ 5 ಗಂಟೆ ತನಕ ಇಂತೆಲ್ಲ ಕೆಲಸ ಮಾಡ್ತೇನಲ್ಲ, ಇವತ್ತಿಗೂ ಕೂಡ ಅಷ್ಟೇ, ನೀರು ತುಂಬಿಸಿಕೊಂಡು ಬರೋದಾಗಿರಬಹುದು, ಅಥವಾ ಎಂತಾದ್ರು ತಿನ್ಲಿಕ್ಕೆ ತಂದು ಕೊಡೋದಾಗಿರಬಹುದು, ಅವರು ನಮ್ಮನ್ನು ತುಂಬ ಚಂದ ಟ್ರೀಟ್ ಮಾಡ್ತಾರೆ ಅಂತ ಹೇಳೋದಕ್ಕಿಂತಲೂ ನಾವು ಮೊದಲಿನಿಂದ ಹೇಗಿದ್ದೇವೆ ಹಾಗೆ ಇದ್ದೇವೆ ಇಲ್ಲಿ. ನನಗೆ ಅವರು ಒಂದೊಳ್ಳೆ ವಾತಾವರಣವನ್ನು ಕಲ್ಪಿಸಿ ಕೊಡೋದ್ರಲ್ಲಿ ಸೋಲಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ಬಹುದಾಯ್ತಾ. ಹಾಗೆ ಈ ಪ್ರಶ್ನೆ ಕೂಡ ನನ್ನ ಹತ್ರ ಕೇಳಿದ್ದಾರೆ ತುಂಬ ಜನ, ನಿಮ್ಮ ಪ್ರತಿ ಸಲ ಮನೆಗೆ ಹೋದಾಗ ಪೇರೆಂಟ್ಸ್ ಅಂತ ಹೇಳುದಿಲ್ವಾ ನಿನಗೆ ಅಂತ. ಹೇಳಲಿಕ್ಕೆ ಎಂತ ಉಂಟು ಅದರಲ್ಲಿ, ನನ್ನದೇ ಮನೆಗೆ ನಾನು ಬರೋದು, ನಾನೆಂತ ಇಲ್ಲಿಗೆ ಅತಿಥಿ ಕೂಡ ಅಲ್ಲ. ನಾವು ಹೇಗೆ ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ದೆವು, ಆಗ ಎಂತಾದರೂ ಹೇಳ್ತಾ ಇದ್ರ ನಮ್ಮ ಪೇರೆಂಟ್ಸ್? ಅದೆಲ್ಲ ಅವರವರು ಯಾವ ರೀತಿ ಜೀವನವನ್ನು ಅನುಭವಿಸಿಕೊಂಡು ಬಂದಿದ್ದಾರೆ ಅಂತ ಹೇಳೋದ್ರಲ್ಲಿರೋದು ಅಷ್ಟೇ, ಸಿಂಪಲ್. ನಾನು ಈ ವಿಡಿಯೋದ ಲಿಂಕನ್ನು ಸಾಧ್ಯ ಆದರೆ ಫೇಸ್ಬುಕ್ಕಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ತೇನೆ. ಯಾಕಂತ ಹೇಳಿದರೆ ತುಂಬ ಜನರಿಗೆ ಪ್ರಶ್ನೆ ಉಂಟು, ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ನೋಡುವಂತಹ ತುಂಬ ಜನರಿಗೆ ಕೂಡ ಈ ಪ್ರಶ್ನೆ ಉಂಟು. ಅವರಿಗೆಲ್ಲ ಅಲ್ಲಿ ಒಬ್ಬೊಬ್ಬರಿಗೆ ಉತ್ತರ ಕೊಡುವ ಬದಲು ಇಲ್ಲಿ ನಾನು ಉತ್ತರ ಕೊಟ್ಟಿದ್ದೇನೆ, ನೋಡುವವರು ಬಂದು ನೋಡಬಹುದು. ಹಾಗೆ ಯೂಟ್ಯೂಬ್ ನೋಡುವವರಿಗೆ ಕೂಡ ಪ್ರಶ್ನೆ ಇರ್ಬೋದು. ಮೊನ್ನೆ ಯಾರೋ ಒಬ್ರು ಕೇಳಿದ್ರು, ನೀವು ಎಷ್ಟು ದಿನಕ್ಕೊಂದ್ಸಲ ಊರಿಗೆ ಹೋಗ್ತೀರಿ ಅಂತ. ನನಗೆ 5 ದಿವಸ ವರ್ಕ್ ಫ್ರಮ್ ಹೋಮ್, 5 ದಿವಸ ಆಫೀಸ್ ಇರುವಂಥದ್ದು. ಹಾಗಾಗಿ 1 ವಾರ ಊರಲ್ಲಿರ್ತೇನೆ, 1 ವಾರ ಆಫೀಸಲ್ಲಿರ್ತೇನೆ. ಒಟ್ಟಾರೆ 10 ದಿನವಷ್ಟೇ ನಾನು ಬೆಂಗಳೂರಿನಲ್ಲಿ ಇರುವಂಥದ್ದು. ಮತ್ತು ಉಳಿದ ದಿನಗಳೆಲ್ಲ ನಾನು ಊರಲ್ಲಿ ಇರ್ತೇನೆ.
ಸಿಂಪಲ್ ಆಗಿ ಹೇಳಿದ್ದೇನೆ. ಒಂದು ವೇಳೆ ಇನ್ನೂ ಕೂಡ ತುಂಬ ವಿಸ್ತಾರವಾಗಿ ಬೇಕು ಅಂತ ಹೇಳಿ ಆದರೆ ನನ್ನ ಯೂಟ್ಯೂಬ್ ವ್ಲಾಗನ್ನು ಯಾವತ್ತೂ ಕೂಡ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗ್ತದೆ ಅಂತ ಅಂದುಕೊಳ್ತೇನೆ. ಹಾಗಾಗಿ ಇದೆಲ್ಲ ಒಂದು ಸ್ವಲ್ಪ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಬೇಕಿತ್ತು, ಹಂಚಿಕೊಂಡಾಯಿತು. ಇನ್ನಷ್ಟು ಪ್ರಶ್ನೆಗಳೆಲ್ಲ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಮುಂದೆ ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಅಂದರೆ ನನಗೆ ಸಮಯಾವಕಾಶ ಸಿಕ್ಕಾಗ ನಾನು ಹೇಳಬೇಕು ಅಂತ ಅನ್ನಿಸಿದಾಗ ಖಂಡಿತ ಒಂದು ವ್ಲಾಗ್ ಮುಖಾಂತರ ನಾನು ಉತ್ತರ ಕೊಡ್ತೇನೆ. ಹಾಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಹೇಳಿದರೆ, ಜೀವನದಲ್ಲಿ ದುಡೀರಿ, ಜೀವನದಲ್ಲಿ ಎತ್ತರಕ್ಕೆ ಏರಿ, ಜೀವನದಲ್ಲಿ ಕನಸು ಕಾಣಿ, ಎಲ್ಲ ಕೂಡ ಮಾಡಿ. ಆದರೆ ಜೀವನದಲ್ಲಿ ಉಂಟಲ್ವಾ, ಬದುಕುವುದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಆಯ್ತಾ. ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳುದು ಕೂಡ ತುಂಬಾ ಮುಖ್ಯ ಆಗಿರ್ತದೆ ಅಲ್ವಾ. ನಮ್ಮ ಜೀವನದಲ್ಲಿ ಉಂಟಲ್ಲ, ದುಡ್ಡು ಬೇಕು, ಆದ್ರೆ ಅದರ ಒಟ್ಟಿಗೆ ನೆಮ್ಮದಿ ಕೂಡ ಇರಬೇಕು. ಹಾಗೆ ಜೀವನದಲ್ಲಿ ಸಕ್ಸಸ್ ಬೇಕು, ಸಕ್ಸಸ್ಸಿನ ಜೊತೆಗೆ ಹ್ಯಾಪಿನೆಸ್ ಕೂಡ ಉಂಟು ಅಂತ ಹೇಳುವುದನ್ನು ಖಚಿತಪಡಿಸಿಕೊಳ್ಳಿ. ಹಾಗೆ ನಮಗೆ ಫ್ಯೂಚರ್ ಕೂಡ ಬೇಕು, ಆದ್ರೆ ಫ್ಯೂಚರ್ ಅನ್ನೇ ಉದ್ದೇಶವಾಗಿ ಇಟ್ಟುಕೊಂಡುಂಟಲ್ಲ, ನಾವು ಪ್ರಸ್ತುತವಾಗಿ ಹೇಗೆ ಜೀವಿಸ್ತೇವೆ ಅಂತ ಹೇಳುದು ಕೂಡ ಮುಖ್ಯವಾಗಿರ್ಲಿ ಅಂತ ಹೇಳುವಂಥದ್ದೊಂದು ನನ್ನ ಪಾಲಿಸಿ ಅಂತ ಹೇಳ್ಬೋದು. ನಾವು ಜೀವನದಲ್ಲಿ ಎಷ್ಟು ಗಳಿಸ್ತಾ ಇದ್ದೇವೆ, ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಉಂಟು ಅಂತ ಹೇಳಿ ಲೆಕ್ಕ ಹಾಕೋದಕ್ಕಿಂತಲೂ ನಾವು ಜೀವನದಲ್ಲಿ ಎಷ್ಟು ಖುಷಿಯಾಗಿದ್ದೇವೆ, ಎಷ್ಟು ಸಂತೋಷವಾಗಿದ್ದೇವೆ, ಎಷ್ಟು ನೆಮ್ಮದಿಯಿಂದ ಇದ್ದೇವೆ ಅಂತ ಹೇಳುವಂಥದ್ದು ನನಗೆ ತುಂಬ ಮುಖ್ಯ ಆಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಯಿತಾ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ಈ ಒಂದು ವಿಭಿನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.